ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಭರತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆರ್ಮಿ ಸಂಬಂಧಪಟ್ಟಿರುವ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ಎಕ್ಸಾಮ್ ಅಂತೂ ಸ್ಟಾರ್ಟ್ ಅದಾವ. ಎಕ್ಸಾಮ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಕತ್ತಾನ ಅಂತ ವಿಚಾರ ಇಟ್ಕೊಂಡ ಆ ರೀತಿ ಕ್ವಶನ್ಸ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಯಾರು ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಡೈರೆಕ್ಟ್ ಕ್ವಶನ್ಸ್ ಹೋಗೋಣಂತ. ಹಾಗಿದ್ರೆ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ. ಫಸ್ಟ್ ಕ್ವಶನ್, ಒಂದು ವೃತ್ತದ ತ್ರಿಜ್ಯ 7 ಮೀಟರ್ ಇದೆ, ಅದರ ಸುತ್ತಳತೆ ಎಷ್ಟು ಅಂತ ಕ್ವಶನ್ ಕೇಳಿದಾರೆ. ಏನ್ ಕೇಳಿದಾರ? ಸುತ್ತಳತೆ ಎಷ್ಟು ಅಂತ ಕ್ವಶನ್ ಕೇಳಿದಾರ. ಅಂದ್ರೆ ಸರ್ಕಂಫರೆನ್ಸ್ ಆಫ್ ಅ ಸರ್ಕಲ್ ಇಲ್ಲೈತೆ ನೋಡ್ರಿ. ವಾಟ್ ಇಸ್ ದ ಸರ್ಕಂಫರೆನ್ಸ್ ಅಂತ ಕೇಳ್ತಾರ. ಅಂದ್ರೆ ಏನ್ರಿ, ಒಂದು ವೃತ್ತ ತ್ರಿಜ್ಯ ಕೊಟ್ಟಾರ ಅವರು. ತ್ರಿಜ್ಯ ಅಂದ್ರೆ ಏನ, ಇಲ್ಲೊಂದು ಕೇಂದ್ರ ಬಂದಿರ್ತೈತಿ. ಇದಕ್ಕೆ ಏನಂತೀವಿ ನಾವು? ಇದಕ್ಕೆ ತ್ರಿಜ್ಯ ಅಂತೀವಿ. ತ್ರಿಜ್ಯ ರೇಡಿಯಸ್ ಅಂತೀವಿ. ಇದನ್ನ ರೇಡಿಯಸ್ ಕೊಟ್ಟಾರ ಅವ್ರ. ಇದನ್ನ ವಿಸ್ತೀರ್ಣ ಕೇಳ್ತಾರ. ನಮ್ಗೆ ಇದೆಲ್ಲ ವಿಸ್ತೀರ್ಣ ಎಷ್ಟೈತಿ ಅಂತ ಕೇಳ್ತಾರೆ. ಏರಿಯಾ ಅಂದ್ರೆ ಇದಕ್ಕೊಂದು ಫಾರ್ಮುಲಾ ಬರುತ್ತೆ ನೋಡ್ರಿ. ಏನು ಬರ್ತೈತಿ? ಪೈ ಆರ್ 2πr ಬರುತ್ತೆ. 2πr ಅಂತ ಒಂದು ಫಾರ್ಮುಲಾ ಬರ್ತೈತಿ. ಈ ನೋಡ್ರಿ, 2 × π ಅಂದ್ರೆ ಏನ್ರಿ? 22/7 ಅಂದಂಗ. 22/7 ಇಂಟು ಆರ್ ಅಂದ್ರೆ ರೇಡಿಯಸ್. ಎಲ್ಲೈತಿ ರೇಡಿಯಸ್? ಇದು ರೇಡಿಯಸ್. ಎಷ್ಟು ಕೊಟ್ಟಾರ ನಮ್ಗೆ? ಇಲ್ಲಿ 7 ಕೊಟ್ಟಾರ. 7 ಇಟ್ಕೊಡ್ರಿ. ಫರ್ದರ್ ಸಿಂಪ್ಲಿಫಿಕೇಶನ್. 7 1 7, 7 1 7, 22 ಎರಡ್ಲೆ ಅಷ್ಟು ರೀ. 22 ಎರಡ್ಲೆ 44 ಆಗುತ್ತೆ. ಹಾಗಿದ್ರೆ ಎಷ್ಟಾಗುತ್ತೆ? ಆಪ್ಷನ್ ನಂಬರ್ 4, 44. ಸಾರಿ, ಇದೇನ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಅಂದ್ರೆ ಸುತ್ತಳತೆ ಎಷ್ಟೈತೆ ನಮ್ಮದ? ಸುತ್ತಳತೆಗೆ ಯಾರ? ಸುತ್ತಳತೆ 44 ಐತಿ. ಆಪ್ಷನ್ ಎ ಇಸ್ ದ ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ವೃತ್ತದ ತ್ರಿಜ್ಯ 7 ಮೀಟರ್ ಇದೆ, ಅದರ ವಿಸ್ತೀರ್ಣ ಎಷ್ಟು ಕೇಳ್ತಾರೆ. ಇದೇಗ ನಾವೇನು ಕಂಡುಹಿಡಿದ್ವಿ? ಪೆರಿಮೀಟರ್, ಸುತ್ತಳತೆ ಕಂಡುಹಿಡಿದ್ವಿ. ಈಗೇನು ಕೇಳ್ತಾರೆ ಇಲ್ಲಿ? ವಿಸ್ತೀರ್ಣ. ಏರಿಯಾ ಆಫ್ ಸರ್ಕಲ್ ಏನೈತಿ? 2πr² ಐತಿ. πr² ಐತಿ. ಏರಿಯಾ ಆಫ್ ಸರ್ಕಲ್ ಏನೈತಿ? πr² ಫಾರ್ಮುಲಾ. ಹಾಗಿದ್ರೆ ನೋಡ್ರಿ, ಪೈ ಅಂದ್ರೆ ಏನ್ರಿ? 22/7 ಇಂಟು ಆರ್ ಅಂದ್ರೆ ಎಷ್ಟೈತಿ ಇಲ್ಲಿ? ಆರ್ ಅಂದ್ರೆ 7 ಐತಿ. 7 ಬರ್ಕೋರಿ. 7 r² ಅಂದ್ರೆ 7 2 ಸರ್ತಿ ಬರ್ಕೊಳ್ಳಿ. 7 × 7. ಇನ್ನು ನೋಡ್ರಿ, 7 1 7, 7 1 7, 22 7 ಎಷ್ಟಾಗುತ್ತೆ ನೋಡ್ರಿ? 2 7 14 ಅಂದ್ರೆ ಬಿಡಿಸ್ತಂದಾಗ 4 ಇರೋ ಸಂಖ್ಯೆ 1 ಐತಿ. ಓಕೆ ಸರ್, 2 ಅದಾವ ಇಲ್ಲಿ. 22 × 7 ಮಾಡ್ರಿ. 7 2 14, 7 2 14, ಇದೊಂದು 15. ಎಷ್ಟಾಗುತ್ತೆ? 156 ಮೀಟರ್ ಸ್ಕ್ವೇರ್ ಅನ್ನೋದು ನಮ್ಮ ಸರಿಯಾದ ಉತ್ತರ ಆಗ್ತೈತಿ. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 16 ಸ್ಕ್ವೇರ್ ಬ್ರಾಕೆಟ್ ಹೋಲ್ ಸ್ಕ್ವೇರ್ ಅನ್ನು ಪರಿಹರಿಸಿ ಅಂತ ಐತಿ. ಇಲ್ಲಿ ನೋಡ್ರಿ, ಏನೈತಿ ಕ್ವಶನ್? 16 ಸ್ಕ್ವೇರ್ ಆಮೇಲೆ ಮತ್ತೆ ಹೋಲ್ ಸ್ಕ್ವೇರ್, ಈ ರೀತಿ ಕ್ವಶನ್ ಐತಿ. ಈ ರೀತಿ ಕ್ವಶನ್ ನಾವು ಯಾವ ರೀತಿ ಮಾಡ್ಬೇಕಂದ್ರೆ, ಇವೇನ 2 ಸ್ಕ್ವೇರ್, ಇವು ನಡು ಇಂಟು ಮಾಡ್ಬೇಕು. ಇಂಟು ಮಾಡಿ ಎಷ್ಟೈತಿ? 2 2 4 ಅಂದ್ರೆ 16 ಘಾತಾಂಕ 4. ಇದನ್ನ ಬಿಡಿಸ್ರಿ. ಈಗ ಇದೇನಾಗುತ್ತೆ? 16 × 16 × 16 × 16. ಇವ್ನು 4 ಸರ್ತಿ ಇಂಟು ಮಾಡ್ರಿ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಇಲ್ಲಿ ಬಿಡಿಸ್ತಂದ ನೋಡ್ರಿ. ಬಿಡಿಸ್ತಂದಾಗ 5 ಐತಿ, 6 ಐತಿ, 7 ಐತಿ, 4 ಐತಿ. ಈಗ ಇವ್ರು ಬಿಡಿಸ್ತಾನ ಇಲ್ಲ ಇಂಟು ಮಾಡ್ಕೊತ ಹೋಗ್ರಿ. 6 6 ಎಷ್ಟು? 36. ಈ 3 ಬಿಟ್ರಿ ಮತ್ತೆ 6 6 ಎಷ್ಟು? 36. ಮತ್ತೆ ಈ 3 ಬಿಟ್ರಿ 6 ತೋರಿ. ಮತ್ತೆ 6 6 ಎಷ್ಟು? 36. ಬಿಡಿಸ್ತಂದ 6 ಬರತೈತಿ. ಇಲ್ಲೂ 6 ಇರುವಂಥ ಸಂಖ್ಯೆ 1 ಐತಿ ಆಪ್ಷನ್ನ. ಹಾಗಿದ್ರೆ ಸರಿಯಾದ ಉತ್ತರ ಏನಾಗುತ್ತೆ? 65,536 ಸರಿಯಾದ ಉತ್ತರ ಆಗ್ತದೆ. ಆಪ್ಷನ್ ನಂಬರ್ ಬಿ. ಸರಿ, ನೆಕ್ಸ್ಟ್ ಕ್ವಶನ್. 12 ಗಂಟೆ 50 ನಿಮಿಷಗಳ ಅನುಪಾತ ಎಷ್ಟು ಅಂತ ಕೇಳ್ತಾರೆ. 12 ಗಂಟೆ ಅಂದ್ರೆ 12 ಗಂಟೆ ಕೊಟ್ಟಾರು. ಮತ್ತೇನು ಕೊಟ್ಟಾರ ಇಲ್ಲಿ? 50 ನಿಮಿಷ ಕೊಟ್ಟಾರ. ಇದು ನಿಮಿಷ ಐತಿ, ಇದು ಗಂಟೆ ಐತಿ. ಇದು ಗಂಟೆ ಐತಿ, ಇದು ನಿಮಿಷ ಐತಿ. 50 ನಿಮಿಷ ಐತಿ. ಇದನ್ನು ಗಂಟೆ ಒಳಗೆ ಮಾಡ್ಕೋಬೇಕು ನಾವು. ಇದನ್ನು ಗಂಟೆ ಒಳಗೆ ಮಾಡ್ಕೋಬೇಕಂದ್ರೆ ಒಂದು ಗಂಟೆಗೆ ಎಷ್ಟು ನಿಮಿಷ ಇರ್ತಾವೆ? 60 ನಿಮಿಷ. 12 × 60 ಮಾಡಿರಿ. 12 × 60 ಮಾಡಿರಿ ಎಷ್ಟಾಗುತ್ತೆ? 6 2 12, 6 1 6, ಇದು 7. 7 ಇದೊಂದು 0 ಆ್ಯಸ್ ಇಟ್ ಈಸ್. ಎಷ್ಟಾಗುತ್ತೆ? 72 1 0 ಆ್ಯಸ್ ಇಟ್ ಈಸ್. ಎಷ್ಟಾಗುತ್ತೆ? 12 7 12 72 1 0 ಆ್ಯಸ್ ಇಟ್ ಈಸ್. 720 ಅನುಪಾತ 50. ಈಗ ನೋಡ್ರಿ, 0 0 ಕ್ಯಾನ್ಸಲ್ಲ. ಏನು ಉಳಿತಿಲ್ಲಿ? 72 ಅನುಪಾತ 5 ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ನಂಬರ್ A1 ಇಸ್ ದ ರೈಟ್ ಆನ್ಸರ್ ಆಗ್ತದೆ.
ನೆಕ್ಸ್ಟ್ ಕ್ವಶನ್ ಬೋರ್ಡ್ ಮಾರ್ಕ್ಸ್ ಮೇಲೆ ಕ್ವಶನ್ ಇತ್ತು ರೀ. ಬೋರ್ಡ್ ಮಾರ್ಕ್ಸ್ ಮೇಲೆ ಕ್ವಶನ್ನ ಟೆಕ್ನಿಕಲ್ ಕದು ಸ್ವಲ್ಪ ಈ ರೀತಿ ಟಫ್ ಬರಾಕತ್ತವ. ಜಿ ಡಿ ಮತ್ತು ಟ್ರೇಡ್ಸ್ ಮನ್ಗಂತೂ ಭಾಳ ಈಜಿ ಇದಾವ. ಏನ ಜಸ್ಟ್ ಇಷ್ಟು ಸಣ್ಣ ಸಣ್ಣ ಸಂಖ್ಯೆ ಬರಾಕತ್ತಾವ. ಇಲ್ಲಿ ಏನು ಬಂದೈತಿ ಟೆಕ್ನಿಕಲ್ನಲ್ಲಿ ಸ್ವಲ್ಪ ಟಫ್ ಬಂದೈತಿ. ಇಲ್ಲಿ ನೋಡಿ ಏನೈತಿ ಕ್ವಶನ್ನ 180 ಬಾಗಿಲೆ 60 ಬ್ರಾಕೆಟ್ ಕಂಪ್ಲೀಟ್ ಪ್ಲಸ್ 70 ಮೈನಸ್ 10 ಬಾಗಿಲೆ 2 ಆಪ್ ಅಂದ್ರೆ ಏನಿದೆ ಇಂಟು ಅನ್ನಂಗೆ ಇಂಟು ಮಾಡ್ಕೊರೋದು ಇಂಟು 5 ಐತಿ. ಇಂಟು 5 ಇದ್ರೆ ಆಪ್ ಅಂದ್ರೆ ಏನ ವಿಶೇಷ ಗುಣಾಕಾರ. ಇನ್ನು ಇಂಟು 5 ಇಂಟು 2 ಮಾಡ್ಕೊಂಡ್ಬಿಟ್ಟಿದ್ನ 5 ಇಂಟು 2 ಅಂದ್ರೆ ಎಷ್ಟಾಗುತ್ತೆ 10 ಆಗುತ್ತೆ. ಇದನ್ನು 10 ಇಟ್ಕೊಂಡ್ಬಿಟ್ರಿ. ಓಕೆ ಇಷ್ಟ ಆಯ್ತು. ಈಗ ಈಗ ನೋಡ್ರಿ ಈ ಬ್ರಾಕೆಟ್ ಬಿಡಿಸ್ಕೋರಿ ಆ ಬ್ರಾಕೆಟ್ ಆಮೇಲೆ ಬಿಡಿಸುವಂತೆ. ಈಗ ನೋಡ್ರಿ 0 0 ಕ್ಯಾನ್ಸಲ್ 6 1 6 6 3 18 3 ಬಂತು ಇಲ್ಲಿ ಪ್ಲಸ್. ಈಗ ನೋಡ್ರಿ 10 1 10 10 1 10 ಎಷ್ಟು ಉಳಿತು? 1 ಉಳಿತು. 70ರಾಗ 1 ಕಳೆದ್ರೆ ಎಷ್ಟು ಉಳಿತೈತಿ? 70ರಾಗ 1 ಕಳೆದ್ರೆ 69 ಉಳಿತೈತಿ. 69 ಇಲ್ಲಿ ಪ್ಲಸ್ ಐತಿ ಇಲ್ಲಿ 3 ಐತಿ. 69 ಪ್ಲಸ್ 3 ಮಾಡಿದರೆ ಎಷ್ಟಾಗುತ್ತೆ? ಆನ್ಸರ್ 72 ನಮ್ದು ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಆಪ್ಷನ್ ನಂಬರ್ A1 ಇಸ್ ಸರಿ ಆನ್ಸರ್ ಆಗ್ತದೆ. ಓಕೆ ನೆಕ್ಸ್ಟ್ ಕ್ವಶನ್. ಒಂದು ವಸ್ತುವಿನ ಕೊಂಡ ಬೆಲೆ 25,000 ಮತ್ತು ಮಾರಿದ ಬೆಲೆ 22,500 ಆದರೆ ಶೇಕಡ ನಷ್ಟ ಎಷ್ಟು? ಈಗ ನೋಡ್ರಿ ಒಂದು ವಸ್ತುವನ್ನ 25,000 ತೊಗೊಂಡಾರ. ಒಂದು ಬೈಕ್ ಅಂತ ತಿಳ್ಕೊರು. ಒಂದು ಬೈಕ್ 25,000 ಕೊಟ್ಟು ತೊಗೊಂಡ್ರಿ ಅಂದ್ರೆ ಅದು ವಾಪಸ್ ಜಾಸ್ತಿ ಅಂತೂ ಬರಂಗಿಲ್ಲ, ಕಡಿಮೆ ಆಕೈತಿ. ಅದನ್ನ ವಾಪಸ್ ಎಷ್ಟು ಮಾರಿದಾರೆ? 22,500 ಮಾರಿದಾರೆ. ಹಾಗೆ ಇದರ ನಷ್ಟದ ಶೇಕಡ ಎಷ್ಟು ಕೇಳ್ತಾರೆ. ಇದು ನೋಡ್ರಿ ಇದು CP ಇಲ್ಲಿ SP ಏನೈತಿ 25,000 ತೊಗೊಂಡಾನ. ಎಷ್ಟು ಮಾರಿದಾನ? 22,500 ಮಾರಿದಾನ. ಎಷ್ಟು ಲಾಸ್ ಆಯ್ತು ನಮಗೆ? 2,500 ರೂಪಾಯಿ ಲಾಸ್ ಆಯ್ತು. 2,500 ಲಾಸ್ ಆಯ್ತು. ಇದನ್ನು ಮಾರಿದ ಬೆಲೆ ಬಿಟ್ಟು ಬಿಡ್ರಿ. ನಮ್ಗೆ ಏನು ಸಿಕ್ತು? ನಷ್ಟ ಸಿಕ್ತಿಲ್ಲಿ ಬಿಟ್ಟು ಬಿಡ್ರಿ. ನಷ್ಟ ಸಿಕ್ತಿರೋದು ಆಪ್ಷನ್ ಇರಂಗಿಲ್ಲ. ಯಾಕೆ ಅಂದ್ರೆ ಇದು ನಷ್ಟದ ಬೆಲೆ. ಇಲ್ಲೇನು ಕೇಳ್ತಾರೋ ನಷ್ಟದ ಶೇಕಡ ಕೇಳ್ತಾರೋ. ಈ 25,000ಕ್ಕೆ 2,500 ಲಾಸ್ ಆಗತ್ತೈತಿ ಅಂದ್ರೆ 100% ನಾವು ಪರ್ಸೆಂಟೇಜ್ ಕನ್ಕರ್ ಯಾವಾಗಲೂ 100% ತಗೋತೀವಿ. 25,000ಕ್ಕೆ 2,500 ಅಂತಂದ್ರೆ ಒಂದು 100%ಕ್ಕೆ 8% ಅನ್ನೋದು ಎಕ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ. ಎಷ್ಟಾಗ್ತದೆ ನೋಡ್ರಿ? 25,000ಕ್ಕೆ 2,500 ಇಂಟು 100. ಇವೆರಡು ಜೋರಿ ಕ್ಯಾನ್ಸಲ್ಲ, ಇವೆರಡು ಜೋರಿ ಕ್ಯಾನ್ಸಲ್ಲ, ಇದೊಂದು ಜೋರಿ ಕ್ಯಾನ್ಸಲ್ಲ, ಇದೊಂದು ಜೋರಿ ಕ್ಯಾನ್ಸಲ್ಲ. 25 ಒಂದಲೇ 25, 25 ಒಂದಲೇ 25. ಎಷ್ಟು ಉಳಿತಾ? 10% ಉಳಿತಾ. ಹಾಗಿದ್ರೆ 8% ಲಾಸ್ ಆಗ್ತೈತಿ. 10% ನಮ್ಗೆ ಲಾಸ್ ಆಗ್ತೈತಿ. ಆಪ್ಷನ್ ನಂಬರ್ B2 10% ನಷ್ಟ ಆಗತೈತಿ. ಓಕೆ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿ ಸರಾಸರಿ ಮೇಲೆ ಕ್ವಶನ್ ಬರತೈತಿ. 30 ವಿದ್ಯಾರ್ಥಿಗಳ ಸರಾಸರಿ ತೂಕ 50 kg ಇದೆ. 20 ವಿದ್ಯಾರ್ಥಿಗಳ ಸರಾಸರಿ ತೂಕ 40 kg. ಹಾಗಿದ್ರೆ ಒಟ್ಟು ಸರಾಸರಿ ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ ಎಷ್ಟು ಜನ ಅದಾರ ಇಲ್ಲಿ? ಫಸ್ಟ್ 30 ವಿದ್ಯಾರ್ಥಿಗಳದಾರ ಇಂಟು ಸರಾಸರಿ ಎಷ್ಟೈತಿ ಇಲ್ಲಿ? 50 kg. 50 kg ಈಕ್ವಲ್ ಟು ನೆಕ್ಸ್ಟ್ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳ? ಮತ್ತು 20 ವಿದ್ಯಾರ್ಥಿಗಳದಾರ. ಅವ್ರ ಸರಾಸರಿ ಎಷ್ಟೈತಿ? 40 kg ಐತಿ ಈಕ್ವಲ್ ಟು. ಇನ್ನು ನೋಡ್ರಿ 30 ವಿದ್ಯಾರ್ಥಿಗಳ ಸರಾಸರಿ 50 ಐತಿ ಅಂದ್ರೆ ಇವ್ರ ಮೊತ್ತ ಎಷ್ಟಾಗ್ತೈತಿ ನೋಡ್ರಿ? 5 3 15 ಇವೆರಡು 0 ಆ್ಯಸ್ ಇಟ್ ಈಸ್. ಇವ್ರ ಮೊತ್ತ ಎಷ್ಟಾಗ್ತೈತಿ? 1500 ಆಯ್ತು. ಈಗ ನೋಡ್ರಿ ಈಗ 20 ವಿದ್ಯಾರ್ಥಿಗಳ ಸರಾಸರಿ 40 ಐತೆ ಅಂದ್ರೆ ಇವ್ರ ಮೊತ್ತ ಎಷ್ಟಾಗ್ತೈತಿ ನೋಡ್ರಿ? 4 2 8 4 2 8 ಇವೆರಡು 0 ಆ್ಯಸ್ ಇಟ್ ಈಸ್. ಇವು 800 ಆಯ್ತು. ನಮಗೇನು ಕೇಳ್ತಾರ? ಒಟ್ಟು ವಿದ್ಯಾರ್ಥಿಗಳ ಸರಾಸರಿ. ಒಟ್ಟು ಸರಾಸರಿ ಕೇಳ್ತಾರೆ. ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಹಾಕಾರ ನೋಡ್ರಿ? 2 ಪ್ಲಸ್ ಮಾಡ್ರಿ. ಇವ್ರು 30 ಜನ, ಇವ್ರು 20 ಜನ. ಎಷ್ಟಾಯಿತು? 50 ಜನ ಆದ್ರೆ ಇಂಟು ನಮ್ಗೇನು ಕೇಳ್ತಾರೆ? ಸರಾಸರಿ ಕೇಳ್ತಾರೆ. ಸರಾಸರಿ ನಮ್ಗೆ ಗೊತ್ತಿಲ್ಲ, ಎಕ್ಸ್ ಇಟ್ಕೊರಿ ಈಕ್ವಲ್ ಟು ಮೊತ್ತ ಎಷ್ಟಾಗ್ತದೆ ನೋಡ್ರಿ? 2 ಪ್ಲಸ್ ಮಾಡಿದ್ರೆ 1500 ಇಂಟು 1500 ಪ್ಲಸ್ 800 ಮಾಡಿದ್ರೆ 2300 ಆಗುತ್ತೆ. 2300 ಮೊತ್ತ ಆಕೈತಿ. ಇವೆರಡು ಪ್ಲಸ್ ಮಾಡ್ತೀರ ನೋಡ್ರಿ. ಇಲ್ಲ 50 ಜನ ಅದಾರು, ಸರಾಸರಿ ಗೊತ್ತಿಲ್ಲ, ಮೊತ್ತ 2300 ಐತಿ. ಇಷ್ಟಿದ್ದಾಗ ಏನು ಮಾಡ್ಬೇಕಾ? 50 ಅಂದ್ರೆ ಇದು ಎಕ್ಸ್ ಇಲ್ಲೇ ಬಿಡ್ರಿ. ಈ 50 ಅಸಲಿ ಪ್ಲೇಸ್ ಏನಾಗುತ್ತೆ? ಡಿವೈಡ್ ಆಗುತ್ತೆ. 50 ಅಸಲಿ ಪ್ಲೇಸ್ ಏನಾಗುತ್ತೆ? ಎಕ್ಸ್ ಈಕ್ವಲ್ ಟು 2300 ಡಿವೈಡೆಡ್ ಬೈ 50. 0 0 ಕ್ಯಾನ್ಸಲ್ಲ. 5 1 5 5 4 20. ಎಷ್ಟು ಉಳಿತು? 3 ಇತ್ತು. 5 6 30. ಎಷ್ಟಾಗುತ್ತೆ ಒಟ್ಟು ಸರಾಸರಿ? 46 ಆಗುತ್ತೆ. ಆಪ್ಷನ್ ನಂಬರ್
C3 ಇಸ್ ದ ರೈಟ್ ಆನ್ಸರ್ ಆಗ್ತದೆ. 46 ನಮ್ಮದು ಸರಾಸರಿ ಆಗ್ತದೆ. ಸರಿ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ವೃತ್ತದ ವ್ಯಾಸ 42 ಸೆಂಟಿಮೀಟರ್ ಆದರೆ ಅದರ ಸುತ್ತಳತೆ ಎಷ್ಟು ಅಂತ ಕೇಳ್ತಾರೆ. ಈಗ ನೋಡ್ರಿ, ವೃತ್ತ ಅಂದ್ರೆ ಈಗ ವೃತ್ತ ಐತಿ, ಈಗ ಇದೊಂದು ವೃತ್ತ, ಇದು ಕೇಂದ್ರ ಬಿಂದು. ವ್ಯಾಸ ಅಂದ್ರೆ ಏನ? ವ್ಯಾಸ ಅಂದ್ರೆ ಡಯಾಮೀಟರ್ ಅಂತೀವಿ ನಾವು. ಇಲ್ಲಿ ಕೊಟ್ಟಿದಾರ ನೋಡಿ, ಇಲ್ಲಿ ಡಯಾಮೀಟರ್. ವ್ಯಾಸ ಅಂದ್ರೆ ಡಯಾಮೀಟರ್ ಯಾವ ರೀತಿ ಇರ್ತೈತೆ ಅಂದ್ರೆ ಇಲ್ಲಿಂದ ಇಷ್ಟ ಇದ್ರೆ ಇದಕ್ಕೇಂತೀವಿ ನಾವು ರೇಡಿಯಸ್ ಅಂತೀವಿ. ಆದರೆ ಇಲ್ಲಿಂದ ಇಲ್ಲಿ ಈ ಥರ ಇತ್ತಂದ್ರೆ ಇದು ಪೂರ್ತಿ ಹಿಂಗೆ ಈ ಕಡೆ ದಂಡಿಂದ ಈ ಕಡೆ ದಂಡಿದಾನ ಇತ್ತಂದ್ರೆ ಅದಕ್ಕೇನಂತೀವಿ ನಾವು ಡಯಾಮೀಟರ್ ಅಂತೀವಿ. ಏನಂತೀವಿ? ಡಯಾಮೀಟರ್ ಅಂತೀವಿ. ಡಯಾಮೀಟರ್ ಎಷ್ಟು ಕೊಟ್ಟಾರ ನಮ್ಗೆ? ಇಲ್ಲಿ 42 ಕೊಟ್ಟಾರ. ಡಯಾಮೀಟರ್ 42 ಕೊಟ್ಟಾರ. ಇಲ್ಲಿಂದ ಇಲ್ಲಿ ತನಕ 42 ಐತಂದ್ರೆ ಇಲ್ಲಿಂದ ಇಲ್ಲಿ ತಕ ಎಷ್ಟು ಆಕೈತಿ ನಮ್ಮದು? 21 ಆಕೈತಿ. 42 ಅರ್ಧ ಮೀಟ್ರ್ 21 ಆಕೈತಿ. ಎಷ್ಟಾಕೈತಿ? 21. ಇಲ್ಲಿಂದ ಇಲ್ಲಿ ತಕ 21 ಆಯ್ತಂದ್ರೆ ನಮ್ಗೇನು ಸಿಕ್ತೀಗ? ರೇಡಿಯಸ್ ಸಿಕ್ತಿಲ್ಲಿ. ಇಲ್ಲಿಂದ ಇಲ್ಲಿ ತನಕ ರೇಡಿಯಸ್ ಇರ್ತೈತಿ, ಇಲ್ಲಿಂದ ಇಲ್ಲಿ ತನಕ ಡಯಾಮೀಟರ್ ಇರ್ತೈತಿ. ಡಯಾಮೀಟರ್ 42 ಐತೆ ಅಂದ್ರೆ ನಾವು ಅರ್ಧ ತೊಗೊರಿ. ಅರ್ಧ ತೊಗೊಂಡ್ರೆ ಇಲ್ಲಿ ತಕಂದ್ರೆ ಎಷ್ಟಾಗೈತದ? ಇದು ರೇಡಿಯಸ್ ಸಿಕ್ತು ನಮಗೆ 21 ಸೆಂಟಿಮೀಟರ್ ರೇಡಿಯಸ್ ಸಿಕ್ತು. ಹಾಗಿದ್ರೆ ನಾವಿನ್ನು ಆರಾಮ ಈಸಿಯಾಗಿ ಸುತ್ತಳತೆ ಕಂಡಿರ್ಬೋದು. ಸುತ್ತಳತೆ ಫಾರ್ಮುಲಾ ಏನೈತಿ? ಪೈ ಆರ್ ಸ್ಕ್ವೇರ್. 2πr ಐತಿ. 2πr. ಈಗ ನೋಡ್ರಿ, 21 ಐತಿ, 2 ಇಟ್ಕೋರಿ, ಇಂಟು ಪೈ ವ್ಯಾಲ್ಯೂ ಏನ 22/7 ಇಂಟು ಎಷ್ಟೈತೆ ನಮ್ಮದು ರೇಡಿಯಸ್? 21 ಐತಿ. ರೇಡಿಯಸ್ ಐತಿ ನೋಡ್ರಿ, 21 ಐತಿ. ಕಟ್ತಾಡ್ರಿ, 7 1 7, 7 3 21 ಇಂಟು ಮಾಡ್ರಿ. 22 2 ಎಷ್ಟು? 44. 44 3 ಎಷ್ಟಾಗುತ್ತೆ? 44 3 4 3 12, 4 3 12 13. 132 ನಮ್ಮದು ಸುತ್ತಳತೆ ಆಗ್ತದೆ. 132 ಸೆಂಟಿಮೀಟರ್. ಆಪ್ಷನ್ ನಂಬರ್ C3 ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ಅರ್ಥ ಆಯ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. ಕುಡ್ಸು ಲೆಕ್ಕ ಐತೆ ನೋಡ್ರಿ. ಕುಡ್ಸು ಲೆಕ್ಕ ಪಾಯಿಂಟ್ ಇದ್ದು ಕೆಲವೊಂದಿಷ್ಟು ಮಂದಿಗೆ ಮಾಡಕ್ಕೆ ಬರಂಗಿಲ್ಲ. ಇದನ್ನ ಯಾವ ರೀತಿ ಬಿಡಿಸು ಅಂತ ನೋಡ್ರಿ. 78.25 65.75 ಐತಿ. 78.25 ಬರ್ಕೋರಿ. ಈಗೇನು ನೋಡ್ರಿ, ಇಲ್ಲಿ ಪಾಯಿಂಟ್ ಐತಿಲ್ಲ, ಇಲ್ಲಿ ಪಾಯಿಂಟ್ ಐತಂದ್ರೆ ಇದು ಪಾಯಿಂಟ್ ಅದ ಸರ್ತ ಬರ್ಬೇಕು. ಇಲ್ಲಿ ಪಾಯಿಂಟ್ ಇಟ್ಕೋರಿ. ಪಾಯಿಂಟ್ ಈಚ್ ಕಡೆ ಸಂಖ್ಯೆ ಈಚ್ ಕಡೆ 65, ಈಚ್ ಕಡೆ 75 ಪ್ಲಸ್ ಮಾಡಿರಿ. 5 ಎಷ್ಟಾಗೈತಿ? 10 ಆಯಿತು. 7 2 9, ಇದೊಂದು 10 ಪಾಯಿಂಟ್ ಐತಿ. ಪಾಯಿಂಟ್ ಇಟ್ಕೋರಿ. 8 1 9, 9 5 14, 14 6 7 ಎಷ್ಟಾಗುತ್ತೆ? 13 ಆಗುತ್ತೆ. ಇದೊಂದು ಪ್ಲಸ್ 14 ಎಷ್ಟಾಯಿತು? 144.00 ಆಯಿತು. ಪಾಯಿಂಟ್ ಮುಂದೆ 0 1 ಇದ್ರು ಆಯ್ತು, 2 ಇದ್ರು ಆಯ್ತು, 4 ಇದ್ರು ಆಯ್ತು, 10 ಇದ್ರು ಆಯ್ತು, ಅವು ಲೆಕ್ಕಕ್ಕೆ ಇರಂಗಿಲ್ಲ. ಹಾಗಿದ್ರೆ ನಮ್ಮ ಆನ್ಸರ್ ಏನಾಗುತ್ತೆ? 144 ಅನ್ನೋದು ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಆಪ್ಷನ್ ನಂಬರ್ D4. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ವಸ್ತುವನ್ನು 20% ಕಡಿಮೆ ಮಾಡಿ 10% ಹೆಚ್ಚಿಸಿದಾಗ 880ಕ್ಕೆ ಮಾರಿದರೆ MRP ಬೆಲೆ ಎಷ್ಟು ಅಂತ ಕೇಳ್ತಾರೆ. ಈಗ ನೋಡ್ರಿ, ಒಂದು ವಸ್ತು ಅಂದ್ರೆ ಗೊತ್ತಿಲ್ಲ, ಎಕ್ಸ್ ಇಟ್ಕೋರಿ. ಇಂಟು ಏನು ಮಾಡಾಕತ್ತೀರಿ? ಪೈಲ 20% ಕಡಿಮೆ ಕೊಡ್ಸಾಕತ್ತೀರಿ. 100ಕ್ಕೆ 20% ಕಡಿಮೆ ಅಂದ್ರೆ 80. 100ಕ್ಕೆ 20 ಕಡಿಮೆ ಮಾಡ್ರೆ 80 ಆಗುತ್ತೆ. ನೆಕ್ಸ್ಟ್ ಮತ್ತೇನು ಮಾಡಾಕತ್ತೀರಿ? 100ಕ್ಕೆ 10% ಹೆಚ್ಚು ಮಾಡತ್ತೀರಿ. 100ಕ್ಕೆ 10% ಹೆಚ್ಚು ಅಂದ್ರೆ 110 ಆಯಿತು. ಇಷ್ಟೆಲ್ಲ ಒಂದು ಸರ್ತಿ 20% ಕಡಿಮೆ ಮಾಡಿ 10% ಜಾಸ್ತಿ ಮಾಡಿ ಎಷ್ಟಕ್ಕೆ ಮಾರಾಕ್ತೀರಿ? ಈಕ್ವಲ್ ಟು 880ಕ್ಕೆ ಮಾರಾಕತ್ತೀರಿ. ಇಷ್ಟು ಮಾರಾಕತ್ತ ನಂತರ ಹಾಗಿದ್ರೆ ಈ ಎಕ್ಸ್ನ ಬೆಲೆ ಎಷ್ಟು, MRP ಬೆಲೆ ಎಷ್ಟು ಅಂತ ಕೇಳ್ತಾರೆ. ಇಷ್ಟೆಲ್ಲ ಮಾಡಿ ಈ ಒಂದು ರೇಟ್ ಐತಿ, ಅದ್ರ ಮ್ಯಾಗ 20% ಕಡಿಮೆ ಮಾಡಿ 10% ಜಾಸ್ತಿ ಮಾಡಿ 880 ಮಾರಾಕತ್ತೀರಿ ಅಂದ್ರೆ ಮೂಲ ಬೆಲೆ ಎಷ್ಟು ಅಂತ ಕೇಳ್ತಾರೆ, MRP ಬೆಲೆ. ಈ ರೀತಿ ಇದ್ದಾಗ ನೋಡ್ರಿ, ಕಟ್ತಾ ಬಿಡ್ರಿ. ಈ ಜೀರೋ ಕ್ಯಾನ್ಸಲ್ಲ, ಈ ಜೀರೋ ಕ್ಯಾನ್ಸಲ್ಲ, ಈ ಜೀರೋ ಕ್ಯಾನ್ಸಲ್ಲ, ಈ ಜೀರೋ ಕ್ಯಾನ್ಸಲ್ಲ. 2 5 10, 2 4 8. ಇನ್ನೆಷ್ಟು ಕಟ್ತಾ ಹೋಗಿಲ್ಲ. ಇಲ್ಲಿ 10 ಇತ್ತು, 5 10 ಎಷ್ಟು? 50 ಆಗುತ್ತೆ. ಈಗ ನೋಡ್ರಿ, ಎಕ್ಸ್ ಇಲ್ಲೇ ಇರಲಿ, ಇವನು ಅಚಡಿ ಕಳಿಸಿರಿ. 4 × 11 ಅಚಡಿ ಕಳಿಸಿರಿ. ಏನಾಗುತ್ತೆ? ಇಲ್ಲಿ ಇಂಟು ಜೊತೆ ಅಚಡಿ ಹೋಗಿ ಡಿವೈಡ್ ಆಗ್ತಾವೆ. 11 × 4 2 ಕೆಳಗೆ ಬರ್ತಾವೆ. 5 × 10 ಏನು ಮಾಡ್ತಾವೆ? ಮ್ಯಾಗ ಹೋಗಿ ಇಂಟು ಆಗ್ತಾವೆ. ಡಿವೈಡ್ ಇದ್ದು ಮ್ಯಾಗ ಹೋಗಿ ಇಂಟು ಹಾಕವೆ. 5 × 10. ಈಗ ನೋಡ್ರಿ, ಸಿಂಪ್ಲಿಫಿಕೇಶನ್. 4 1 4, 4 2 8, 4 2 8, 0 0. ಓಕೆ, 11 1 11, 11 2 22, ಈ 0 ಆ್ಯಸ್ ಇಟ್ ಈಸ್. ಓಕೆ, ನೋಡ್ರಿ, 5 2 ಎಷ್ಟು? 10 ಆಯಿತು. 1 0 2 0 ಆ್ಯಸ್ ಇಟ್ ಈಸ್.
ಹಾಗಿದ್ರೆ ನಮೂದಿತ ಬೆಲೆ ಎಷ್ಟಾಗ್ತದೆ, ಮೂಲ ಬೆಲೆ ಎಷ್ಟಾಗ್ತದೆ, 1,000 ಸರಿಯಾದ ಉತ್ತರ ಆಗ್ತೈತಿ. ಆಪ್ಷನ್ ನಂಬರ್ B2 ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಸರಿ, ನೆಕ್ಸ್ಟ್ ಕ್ವಶನ್. 10,000 ಅಸಲಿಗೆ 8% ಬಡ್ಡಿ ದರದಂತೆ 2 ವರ್ಷಗಳಿಗೆ ಆಗುವ ಮೊತ್ತ ಎಷ್ಟು? ಇಲ್ಲಿ ಏನು ಕೇಳ್ತಾರೆ ನೋಡ್ರಿ, ನೀವೆಲ್ಲ ಏನು ಮಾಡ್ತೀರಿ, ಕಂಟಿನ್ಯೂ ಸರಳ ಬಡ್ಡಿ ಕೇಳ್ಕೊತ ಬಂದಿದ್ರು, ಈಗ ಮೊತ್ತನೂ ಕೇಳ್ತಾರೆ ಟೆಕ್ನಿಕಲ್ ಒಳಗೆ. ಮೊತ್ತ ಅಂದ್ರೆ ಏನ, ಸರಳ ಬಡ್ಡಿ ಮತ್ತು ಅಸಲು ಬೆಲೆನ ಪ್ಲಸ್ ಮಾಡಿದಾಗ ನಮಗೆ ಮೊತ್ತ ಸಿಗ್ತೈತಿ. ಈಗ ನೋಡ್ರಿ, ಇದ್ರ ಮೊದಲು ಏನು ಮಾಡ್ಕೋರಿ, ಸರಳ ಬಡ್ಡಿ ಕಂಡುಕೋರಿ. ಸರಳ ಬಡ್ಡಿ ಫಾರ್ಮುಲಾ ಐತಿ SI = PTR / 100. ಎಷ್ಟೈತಿ SI? ಇದೆಷ್ಟು ಐತಿ? ಪ್ರಿನ್ಸಿಪಲ್ 1,000 ಐತಿ, 10,000 ಐತಿ, ಇಂಟು 8% ಬಡ್ಡಿ ಐತಿ, 8% ಬಡ್ಡಿ ಐತಿ, ಇಂಟು 8 ವರ್ಷ 2 ವರ್ಷ / 100. ಈ 2 ಜೀರೋ ಕ್ಯಾನ್ಸಲ್, ಈ 2 ಜೀರೋ ಕ್ಯಾನ್ಸಲ್. 8 2 ಎಷ್ಟು? 16. 16 ಅಂದ್ರೆ 16, 2 ಜೀರೋ ಆಜಿಟ್ಟು ಎಷ್ಟು? 19. ಸರಳ ಬಡ್ಡಿ 16 ಆಯ್ತು, 16 ಆಯಿತು. ನೀವು ಇದನ್ನ ಮೊತ್ತ ತಿಳ್ಕೊಂಡ್ರೆ ಆಪ್ಷನ್ದಾಗ ಹುಡುಗಿದ್ರೆ ಆಪ್ಷನ್ದಾಗ ಸಿಗಂಗಿಲ್ಲ. ಎಷ್ಟು ಬಂತು ನಮ್ಮ ಸರಳ ಬಡ್ಡಿ? 16 ಬಂತು. ನಮಗೇನು ಕೇಳ್ತಾರೆ? ಮೊತ್ತ ಕೇಳ್ತಾರೆ, ಅಮೌಂಟ್ ಕೇಳ್ತಾರೆ. ಅಸಲು ಬೆಲೆ ಮತ್ತು ಬಡ್ಡಿ ಎರಡು ಕೂಡಿಸಿದ್ರೆ ಅಮೌಂಟ್ ಅಂತೀವಿ. ಅದಕ್ಕೆ ಅದೆಷ್ಟಾಗ್ತದೆ ಅಂತ ಕೇಳ್ತಾರೆ. ಈಗ ಯಾರಿಗಾರು ಒಂದು ಸರ್ತಿ ನೀವು ಅಮೌಂಟ್ ಕೊಟ್ಟರೆ, ನೀವು ಹೋಗಿ ಅವ್ರು ಬಡ್ಡಿ ವಸೂಲಿ ಮತ್ತು ನೀವು ಕೊಟ್ಟಂಥ ಅಮೌಂಟ್ ವಸೂಲಿ ಎರಡನ್ನೂ ತೊಗೊಂಬಂದು ಅದಕ್ಕೆ ಏನಂತೀವಿ ನಾವು? ಮೊತ್ತ ಅಂತೀವಿ, ಅಮೌಂಟ್ ಅಂತೀವಿ. ಬಡ್ಡಿ ಅದು ಬಂತೀಗ, ಬಡ್ಡಿ 16 ಬಂದೈತಿ. ನಮ್ಮ ಮೊದಲು ಅಸಲು ಬೆಲೆ ಎಷ್ಟು ಕೊಟ್ಟಿದ್ವಿ ನಾವು? 10,000 ಇತ್ತು. 10,000 ಪ್ಲಸ್ 16 ಮಾಡಿದ್ರೆ ಎಷ್ಟಾಗುತ್ತೆ ನೋಡ್ರಿ? 0 0 6 1 11. 11,611 ನಮ್ಮದು ಏನಾಗುತ್ತೆ? ಮೊತ್ತ ಆಗ್ತದೆ. ಆಪ್ಷನ್ ನಂಬರ್ A1. 11,600 ರೂಪಾಯಿ ನಮ್ಮದು ಮೊತ್ತ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆದರೆ ಅದರ ವ್ಯಾಸ ಎಷ್ಟು? ಇದಾಗ ಜಸ್ಟ್ ವ್ಯಾಸ ಕೊಟ್ಟರು, ಅದರ ತ್ರಿಜ್ಯ ಕಂಡುಕೊಂಡಿದ್ದೀವಿ. ಈಗ ತ್ರಿಜ್ಯ ಕೊಟ್ಟವರು ವ್ಯಾಸ ಕಂಡುಹಿಡಿದಾರೆ. ಇದೊಂದು ಸರ್ಕಲ್ ಐತಿ, ಇದು ಕೇಂದ್ರ ಬಿದ್ದು, ಇದೇನಿದೆ ತ್ರಿಜ್ಯ. ತ್ರಿಜ್ಯ ಎಷ್ಟೈತಿ? 21 ಐತಿ. 21 ಐತಿ. ನಮ್ಗೆ ಏನು ಹೇಳ್ತಾರೋ? ವ್ಯಾಸ, ಡಯಾಮೀಟರ್ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಡಯಾಮೀಟರ್ ಇಲ್ಲಿಂದ ಇದೊಂದು ತ್ರಿಜ್ಯ ಅಂದ್ರೆ ಇನ್ನು ಈ ಕಡೆ ತೊಗೊಂಬರಿ, ಇಲ್ಲಿಂದ ಈ ಕಡೆ ತೊಗೊಂಬಂದ್ರೆ ಇಲ್ಲಿಂದ ಎಷ್ಟು ತ್ರಿಜ್ಯ, ಇಲ್ಲಿಂದ ಇದೊಂದು ತ್ರಿಜ್ಯ. ಇಲ್ಲಿ 21 ಐತಂದ್ರೆ ಇಲ್ಲಿ ಕೂಡ 21 ಐತಿ. 21 + 21 ಎಷ್ಟಾಗುತ್ತೆ? 44 ಆಗುತ್ತೆ. ಸರಿಯಾದ ಉತ್ತರ 44, ಆಪ್ಷನ್ ನಂಬರ್ A1. ಓಕೆ, ಈಜಿ ಇರ್ತಾವ, ನೀವು ಸ್ವಲ್ಪ ಥಿಂಕ್ ಮಾಡಬೇಕಷ್ಟೆ. ಓಕೆ, ನೆಕ್ಸ್ಟ್ ಕ್ವಶನ್. 5 ಸಂಖ್ಯೆ ಸರಾಸರಿ 35, 4 ಸಂಖ್ಯೆಗಳ ಮೊತ್ತ 99 ಆದರೆ 5ನೇ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಈಗ ನೋಡ್ರಿ, 5 ಸಂಖ್ಯೆಗಳ ಸರಾಸರಿ ಎಷ್ಟೈತಿ? 35 ಐತಿ. 35 ಐತಿ. 4 ಸಂಖ್ಯೆಗಳ ಮೊತ್ತ ಕೊಟ್ಟಾರ, ಎಷ್ಟು ಕೊಟ್ಟಾರ? 99 ಕೊಟ್ಟಾರ. 5 ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಈಗ 35 ಇಂಟು 5 ಮಾಡಿರಿ. 5 × 25, 5 × 3 15, 16 17 ಎಷ್ಟಾಯಿತು? 175 ಮೊತ್ತ ಐತೆ. 5 ಸಂಖ್ಯೆಗಳ ಮೊತ್ತ 175. ಇಲ್ಲಿ 4 ಸಂಖ್ಯೆಗಳ ಮೊತ್ತ 99 ಐತಿ. ಹಾಗಿದ್ರೆ 5ನೇ ಸಂಖ್ಯೆ ಯಾವ್ದು ಕೇಳ್ತಾರೆ? ಇದು 5 ಸಂಖ್ಯೆಗಳ ಮೊತ್ತ, 5 ಸಂಖ್ಯೆಗಳ ಮೊತ್ತ ಇದೆ 99, 4 ಸಂಖ್ಯೆಗಳ ಮೊತ್ತ. 5 ಸಂಖ್ಯೆ ಮೊತ್ತ ಒಳಗೆ 4 ಸಂಖ್ಯೆ ಮೊತ್ತ ನಾವು ಕಳೆದು ಅಂತಂದ್ರೆ ಮೈನಸ್ ಮಾಡಿದ್ರೆ ನಮಗೇನು ಸಿಗ್ತೈತಿ? 5ನೇ ಸಂಖ್ಯೆ ಸಿಗ್ತೈತಿ. ಇದನ್ನ ಮಾಡಿರಿ. ಹಂಗಾರೆ 175 99 ಕಳ್ರಿ. 15 9 ಕಳ್ರೆ ಎಷ್ಟು ಉಳಿತೈತಿ? 6 ಉಳಿತು. 15 9 ಕಳ್ರೆ 6 ಉಳಿತು. 17 10 ಕಳ್ರೆ 7 ಉಳಿತು. 1 1 ಕಳ್ರೆ 0 ಉಳಿತು. ಹಾಗಿದ್ರೆ 5ನೇ ಸಂಖ್ಯೆ ಎಷ್ಟಾಗುತ್ತೆ ಅಂತಂದ್ರೆ 76 ನಮ್ಮ ಸರಿಯಾದ ಉತ್ತರ ಆಗ್ತೈತಿ. ಆಪ್ಷನ್ ನಂಬರ್ A. ಓಕೆ, ನೆಕ್ಸ್ಟ್ ಕ್ವಶನ್. A ಮತ್ತು B ಕ್ರಮವಾಗಿ 12,000 ಮತ್ತು 8,000 ರೂಪಾಯಿ ಹೂಡಿಕೆ ಮಾಡುತ್ತಾರೆ. ವರ್ಷದ ಕೊನೆಯಲ್ಲಿ 5,000 ಲಾಭ ಬಂದರೆ ಬಿಗೆ ಸಿಗುವ ಹಣ ಎಷ್ಟು? ಈಗ ನೋಡ್ರಿ, A ಅನುಪಾತ B ಅಂತ ಬರ್ಕೋರಿ. ಎಷ್ಟು ಹೂಡಿಕೆ ಮಾಡ್ತಾರೆ? ಇವು 12,000 ಮಾಡಕತ್ತಾನ, A 12,000 ಮಾಡಕತ್ತಾನ, B 8,000 ಮಾಡಕತ್ತಾನ. ಇವು 12,000 ಮಾಡಕತ್ತಾನ, B 8,000 ಮಾಡ್ಕೊತಾನ. ಇಲ್ಲಿ ಯಾಕೆ ಅನುಪಾತ ಐತಿ ಅಂದ್ರೆ ಇವನ್ನೆಲ್ಲ ಪೂರ್ತಿ ಎಟ್ಟಾಗುತ್ತೆ ಚಿಕ್ಕದಾಗಿ ಮಾಡ್ಕೋಬೇಕು. ಎಲ್ಲ ಕಟ್ತಾ ಹೊಡೆದು ರೇಷೆ ತಗೋಬೇಕು ಇವ್ರದ. ಈಗ ನೋಡ್ರಿ, ಇವು 3 ಜೀರೋ ಕ್ಯಾನ್ಸಲ್, ಇವು 3 ಜೀರೋ ಕ್ಯಾನ್ಸಲ್. 4 3 12, 4 2 8. ನಮ್ದು ಎಷ್ಟು ಬಂತು ರೇಷಿಯೋ? 3:2 ಬಂತು. ಈಗ ನೋಡ್ರಿ, 3:2 ಬಂತು. ಅವ್ರಿಬ್ಬರದು ಸೇರಿ ಎಷ್ಟು ಬಂತಿಲ್ಲ ಕೊನೆಯಲ್ಲಿ? ಅವರಿಬ್ಬರು ಹೂಡಿಕೆ ಮಾಡ್ಯಾರ. ಹೂಡಿಕೆ ಮಾಡಿದ ಕೊನೆಯಲ್ಲಿ ಎಷ್ಟು ಲಾಭ ಐತಿ? 5,000 ರೂಪಾಯಿ ಲಾಭ ಬಂದೈತಿ. 5,000 ರೂಪಾಯಿ ಲಾಭ ಒಳಗೆ ಇಬ್ಬರಿಗೆ ಹಂಚ್ಬೇಕು. ರೇಷಿಯೋ ಅಂತ ಗೊತ್ತೈತಿ ನಮಗೆ. ಇವು 2 ಪ್ಲಸ್ ಮಾಡಿರಿ, ಪ್ಲಸ್ ಮಾಡ್ರಿ 5 ಆಕೈತಿ. 5 ಆಕೈತಿ. 2 ಪ್ಲಸ್ ಮಾಡ್ರಿ 5 ಆಕೈತಿ ಅಂದ್ರೆ 5ರ ವ್ಯಾಲ್ಯೂನ 5,000 ಇಟ್ಕೋರಿ.
5,000 ಇಟ್ಕೋರಿ. ಯಾಕಂದ್ರೆ ಅವ್ರು ಇಬ್ಬರು ಕೂಡಿ ಮಾಡಿದ್ದು ಹೂಡಿಕೆ ಲಾಭ, ಇಬ್ಬರು ಕೂಡಿ ಬಂದೈತೆ 5,000 ರೂಪಾಯಿ ಲಾಭ. ಅಂದರೆ ಇಬ್ಬರನ್ನ ಪ್ಲಸ್ ಮಾಡ್ಕೋರಿ, ಇಬ್ಬರು ಹೆಸರು ಪ್ಲಸ್ ಮಾಡ್ಕೊಂಡು ಅಂತಾರೆ. ನಮ್ಗೆ ಯಾರು ಕೇಳ್ತಾರೆ ಈಗ? ಬಿದು ಕೇಳಕತ್ತಾರ. ಹಾಗಿದ್ರೆ ಬಿದು ಎಷ್ಟೈತಿ? ಇಲ್ಲಿ 2 ಐತಿ. 2 ಭಾಗ ಎಷ್ಟು? ಈ 5 ಭಾಗನ 5,000 ಅಂದ್ರೆ 2 ಭಾಗ ಎಷ್ಟಾಗ್ತದೆ ಅಂತ ನೋಡ್ರಿ. ಡಿವೈಡೆಡ್ ಬೈ 5 ಬರ್ತೈತಿ ಕೆಳಗೆ. 2 ಇಂಟು 5,000 ಮ್ಯಾಗ ಬರ್ತೈತಿ. 5 ಒಂದಲೇ 5, 5 ಒಂದಲೇ 5, 0ಗೆ 0, 2 ಒಂದಲೇ 2, 0 0 0. ಎಷ್ಟಾಗುತ್ತೆ? ಬಿನ ಪಾಲು 2,000 ಆಗ್ತದೆ. ಆಪ್ಷನ್ ನಂಬರ್ A1. ನಮಗೇನಾದರೂ ಏದಕ್ಕೆ ಏನಂದ್ರೆ ಏದು ಎಷ್ಟೈತಿ? ರೇಷಿಯೋ 3 ಐತಿ. ಈಗ ಇಲ್ಲಿ ಕಟ್ತಾ ಹೊಡೆದ್ರಿ 1,000 ಬಂದೈತಿದ್ದ, ಇದಕ್ಕೆ 1,000ಕ್ಕೆ 3 ಇಂಟು ಮಾಡಿರಿ ಆಮೇಲೆ ಎಷ್ಟು ಬರ್ತೈತಿ? 3,000 ಇದು ಏನು ಸಂಬಳ ಬರ್ತೈತಿ? ಏನ ಹಣ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಸರಣಿ ಕೊಟ್ಟಾರ ನೋಡ್ರಿ. 31, 33, 35, 37, 39 ಈಗ ಒಂದು ಸರಣಿ ಐತಿ. ಸರಣಿ ಕೊಟ್ಟಿದ್ದಾರೆ ಸೀರೀಸ 31. ಇದಕ್ಕೆ ಅದಕ್ಕೆ ಡಿಫ್ರೆನ್ಸ್ ಎಷ್ಟೈತಿ ನೋಡ್ರಿ. ಈಗ ನೋಡ್ರಿ 31, 33, 35, 37, 39 ಡ್ಯಾಶ್ ಕ್ವಶನ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಅದಕ್ಕೆ ಡಿಫ್ರೆನ್ಸ್ ಎಷ್ಟೈತಿ? +2 ಆಗೈತಿ. ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಎಷ್ಟೈತಿ? +2 ಆಗೈತಿ. ಇದಕ್ಕೆ ಇದಕ್ಕೆ ಡಿಫ್ರೆನ್ಸ್ ಎಷ್ಟೈತಿ? ಇದಕ್ಕೂ +2, ಇದಕ್ಕೂ +2. ಹಾಗಿದ್ರೆ ಇವೆಲ್ಲನೂ +2 ಹಾಕೋತ ಬಂದವಂತಂದ್ರೆ ಇದಕ್ಕೂ +2 ಮಾಡಿರಿ. ಎಷ್ಟಾಗುತ್ತೆ? 41 ಅನ್ನೋದು ನಮಗೆ ಸರಿಯಾದ ಉತ್ತರ ಆಗ್ತೈತಿ. ಆಪ್ಷನ್ ನಂಬರ್ C3 ಇಸ್ ಅ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಪಂಚಭುಜಾಕೃತಿಯ ವಿಸ್ತೀರ್ಣ 4,500 ಮೀಟರ್ ಸ್ಕ್ವೇರ್ ಇದೆ. ಅದರ ಒಂದು ಬಾಹುವಿನ ಉದ್ದ ಎಷ್ಟು ಅಂತ ಕೇಳ್ತಾರೆ. ಈಗ ನೋಡ್ರಿ, ಒಂದು ಪಂಚಭುಜಾಕೃತಿ ಅಂದ್ರೆ ಪಂಚಭುಜಾಕೃತಿಗೆ ನಾವು ಏನಂತೀವಿ? ಇದಕ್ಕೆ ಪೆಂತಾಗೋನ್ ಅಂತೀವಿ. ಏನಂತೀವಿ? ಇಲ್ಲೈತಿ ನೋಡ್ರಿ, ಪೆಂತಾಗೋನ್ ಅಂತ ಅಂತೀವಿ. ಅವ್ರು ಏನು ಕೊಟ್ಟಾರ ನಮ್ಗೆ? ಅದ್ರದ ವಿಸ್ತೀರ್ಣ ಕೊಟ್ಟಾರು. ಅದ್ರದ್ದು ಏನು ಕೇಳ್ತಾರ ನಮ್ಗೆ? ಇಲ್ಲಿ ಉದ್ದ ಕೇಳ್ತಾರೋ. ಇದ್ರ ಪ್ರಾಬ್ಲಮ್ ಏನೈತಿ? ಇದಕ್ಕೆ ಎಷ್ಟು ಸೈಡ್ ಇರ್ತಾವೆ ಅಂದ್ರೆ 5 ಸೈಡ್ಸ್ ಇದಾವೆ. 5 ಸೈಡ್ಸ್. ಇನ್ನು 4 ಸೈಡ್ಸ್ ಇದ್ದಾಗ ಅದ್ರದ್ದು ವಿಸ್ತೀರ್ಣ ಕೊಟ್ಟಾರ. ಈಗ 4 ಸೈಡ್ಸ್ ಇದ್ದಾಗ ಏನು ಮಾಡ್ತೀವಿ? ಪ್ರಾಬ್ಲಮ್ ಏನು ಬರ್ತೈತಿ? ಈಗ 5A ಅಂತ ಬರ್ತೈತಿ. 5A ಅಂತ ಇಟ್ಕೋರಿ. ಈಕ್ವಲ್ ಟು ಎಷ್ಟೈತಿ? ಇಲ್ಲಿ 4,455 ಐತಿ. ಇಷ್ಟು ಬರ್ಕೊಂಡಂತಾರ. ಎ ಇಲ್ಲೇ ಇರಲಿ. ಈಕ್ವಲ್ ಟು 455 ಡಿವೈಡೆಡ್ ಬೈ 5. 5 ಚಡಿ ಬಂದರೆ ಕೆಳಗೆ ಹೋಗ್ತೈತಿ. 5 ಒಂದಲೇ 5, 5 9 45, 5 ಒಂದಲೇ 5 ಎಷ್ಟಾಗುತ್ತೆ? 91 ಅನ್ನೋದು ನಮ್ಮದು ಏನಾಗ್ತದೆ? ಆನ್ಸರ್ ಆಗ್ತದೆ. ಆಪ್ಷನ್ ನಂಬರ್ B2. ಓಕೆ, ಸರಿಯಾದ ಉತ್ತರ 91. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ, 4 ಬಾಹುಗಳಿಂದ ರಚಿಸಬಹುದಾದ ಆಕೃತಿ ಯಾವುದು ಅಂತ ಕೇಳ್ತಾರೆ. ಈ 4 ಬಾಹುಗಳಿಂದ ರಚಿಸಬಹುದಾದ್ರೆ ಹಿಂಗೆ 4 ಬಾಹುಗಳು ಇರ್ಬೇಕು. ಚೌಕ ಆಯ್ತು, ಆಯತಾತು, ಇವಕ್ಕೆಲ್ಲ ನಾವೇನ್ತೀವಿ? ಕ್ವಾಡ್ರಿಲ್ಯಾಟ್ರಲ್ ಅಂತೀವಿ. ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಏನ? ಚತುರ್ಭುಜ. ಇದಕ್ಕೇನಂತೀವಿ ನಾವು? ಆನ್ಸರ್ ಏನಾಗ್ತದೆ? ಚತುರ್ಭುಜ ಆಗ್ತದೆ. ಕ್ವಾಡ್ರಿಲ್ಯಾಟ್ರಲ್. ಇದಕ್ಕೇಂತೀವಿ? ತ್ರಿಭುಜಕ್ಕೆ ಟ್ರಯಾಂಗಲ್ ಅಂತೀವಿ. ಇದಕ್ಕೇನಂತೀವಿ ನಾವು? ಹೆಕ್ಸಾಗಾನ್ ಅಂತೀವಿ. ಹೆಕ್ಸಾಗಾನ್. ಇದಕ್ಕೇನಂತೀವಿ ನಾವು? ಪಂಚಭುಜಾಕೃತಿಗೆ ಪೆಂತಾಗಾನ್. ಈಗ ನೋಡ್ರಿ, ತ್ರಿಭುಜಕ್ಕೆ ಎಷ್ಟು ಸೈಡ್ ಇರ್ತಾವ? 4 ಸೈಡ್ ಇರ್ತಾವೆ. ತ್ರಿಭುಜಕ್ಕಲ್ಲ, ಚತುರ್ಭುಜಕ್ಕೆ ಎಷ್ಟು ಇರ್ತಾವ? 4 ಸೈಡ್ ಇರ್ತಾವ. ಈ ಟ್ರಯಾಂಗಲ್ ತ್ರಿಭುಜಕ್ಕೆ ಎಷ್ಟು ಇರ್ತಾವ? ಇದಕ್ಕೆ 3 ಸೈಡ್ಸ್ ಇರ್ತಾವ. ಭುಜಾಕೃತಿಗೆ ಎಷ್ಟು ಇರ್ತಾವ? ಹೆಕ್ಸಾಗಾನ್ಗೆ ಇದಕ್ಕೆ 6 ಸೈಡ್ಸ್ ಇರ್ತಾವ. ಪಂಚಭುಜಾಕೃತಿ ಎಷ್ಟು ಇರ್ತಾವ? 5 ಸೈಡ್ಸ್ ಇರ್ತಾವ. ಓಕೆ, ನೆಕ್ಸ್ಟ್ ಕ್ವಶನ್. ಯಾವ ಸಂಖ್ಯೆಯು 19ರಿಂದ ಪೂರ್ಣ ಭಾಗ ಆಗುತ್ತದೆ ಅಂತ ಕೇಳ್ತಾರೆ. ಇಂಥ ಕ್ವಶನ್ ಕೊಟ್ಟರೆ ನೀವು ಭಾಳ ಈಸಿಯಾಗಿ ಮಾಡ್ಬೋದು. ಆಪ್ಷನ್ ನೋಡ್ರಿ, 171, 155, 135, 165 ಐತಿ. ಹಾಗಿದ್ರೆ 19ನ ಬಗ್ಗೆ ಯಾವ್ದೈತಿ? ನಿಮಗೆ ಬಗ್ಗೆ ಅಂತೂ 20 ತನಕ, ಮಿನಿಮಮ್ 20 ತನಕ ಬರಬೇಕು, ಮ್ಯಾಕ್ಸಿಮಮ್ 30 ತನಕ ಬರಬೇಕು. 19ನ ಬಗ್ಗೆ ನಿಮಗೆ ಬರ್ತಿದ್ದಂದ್ರೆ ನೀವು ಡೈರೆಕ್ಟ್ ಬರೀ 1 ಸೆಕೆಂಡ್ನ ಆನ್ಸರ್ ಮಾಡ್ತೀವಿ. 19 171 ಅನ್ನೋದು ಸರಿಯಾದ ಉತ್ತರ ಆಗ್ತೈತಿ. ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್. ಒಂದು ಸಂಖ್ಯೆಯ 1/4 ಸೇರಿಸಿದಾಗ 1/4 ಸೇರಿಸಿದಾಗ 185 ಆಗುತ್ತದೆ. ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ.
ಈಗ ನೋಡಿರಿ ಒಂದು ಸಂಖ್ಯೆ ಅಂದರೆ ಎಕ್ಸ್ ಇಟ್ಕೋರಿ, ಎಕ್ಸ್ ಪ್ಲಸ್ ಎಕ್ಸನ್ನು ಸೇರಿಸಿದಾಗ ಏನಾಗ್ತೈತಿ 1/4 ಆಗತ್ತೆ ಈಕ್ವಲ್ ಟು ಎಷ್ಟು ಆಗತ್ತೈತಿ ಅವಾಗ ಸೇರಿಸಿದಾಗ 185 ಆಗತ್ತೈತಿ. ಹಿಂಗೆ ಪ್ಲಸ್ ಪತ್ರ ಏನು ಮಾಡ್ಬೇಕಿದ್ನ ನಾವು ಎಲ್ ಸಿ ಎಮ್ ತಗೋಬೇಕೈತಿ. ಎಕ್ಸ್ ಡಿವೈಡೆಡ್ ಬೈ ಏನೂ ಇಲ್ಲ ಅಂದ್ರೆ 1 ಇಟ್ಕೋರಿ ಪ್ಲಸ್ 1/4 ಇಷ್ಟ ಆಯ್ತಾ. ನೋಡಿ ಎಲ್ ಸಿ ಎಮ್ ಎಷ್ಟಾಗುತ್ತೆ 4 ಒಂದಿರೋದು 4 ಎಲ್ ಸಿ ಎಮ್ ಆಗುತ್ತೆ. ಒಂದು ಎಷ್ಟು 4 1 4 4 4 1 4 ಈಗ ನೋಡಿರಿ 4x ಆಯಿತು ಪ್ಲಸ್ 1 1 1 ಇದೇನ 4x ಪ್ಲಸ್ 1 ಅಂದ್ರೆ 5x ಆಗ್ತದೆ 5x. ಈಗ ನೋಡಿರಿ 5x ಡಿವೈಡೆಡ್ ಬೈ 4 ಬಂತು ಈಕ್ವಲ್ ಟು 185. ನಾವು ಎಕ್ಸ್ ಬೆಲೆ ಕಂಡುಬೇಕಾಯ್ತು. ಈಗ ಒಂದು ಸಂಖ್ಯೆ ಅಂದ್ರೆ ನಾವೆಲ್ಲಿ ಎಕ್ಸ್ ತೊಗೊಂಡಿವಿ ಎಕ್ಸ್ ಬೆಲೆ ಕಂಡುಬೇಕಾಯ್ತಿ. ಇನ್ನು 4 ಆಚೆ ಕಳಿಸ್ರಿ ಇಂಟು ಮಾಡಿ 4 ಮ್ಯಾಲೆ ಹೋಗ್ತೈತೆ 5 ಇಲ್ಲಿ ಕೆಳಗೆ ಬರ್ತೈತಿ. ಎಕ್ಸ್ ಇಲ್ಲಿ ಹೋಗ್ತೈತೆ 5 ಕೆಳಗೆ ಹೋಗ್ತೈತಿ. 5 1 5 5 3 15 3 ಉಳಿತು 5 7 35. 37 ಇಂಟು 4 ಮಾಡಿರಿ 37 ಇಂಟು 4 ಮಾಡಿರಿ 7 4 28 4 3 12 13 14 148 ನಮ್ಮದು ಸರಿಯಾದ ಉತ್ತರ ಆಗ್ತೈತಿ. ಆಪ್ಷನ್ ನಂಬರ್ C3 ಇಸ್ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. 148 ಅನ್ನೋದು ನಮ್ಮದು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್. 3 ಸಂಖ್ಯೆಗಳ ಸರಾಸರಿ 45, ಮೊದಲ ಸಂಖ್ಯೆ 42, ಎರಡನೇ ಸಂಖ್ಯೆ 46 ಆಗಿದ್ದರೆ ಮೂರನೇ ಸಂಖ್ಯೆ ಯಾವುದು ಅಂತ ಕೇಳಕತ್ತಾರೆ. ಈಗ ನೋಡ್ರಿ 3 ಸಂಖ್ಯೆಗಳ ಸರಾಸರಿ ಎಷ್ಟೈತಿ 45 ಐತಿ. 3 ಸಂಖ್ಯೆಗಳ ಸರಾಸರಿ 45 ಐತಿ ಅಂದ್ರೆ ಇದ್ರ ಮೊತ್ತ ಎಷ್ಟಾಗ್ತದೆ 135 ಆಕೈತಿ. ಅವ್ರು ಏನು ಕೊಟ್ಟಾರ, ಮೊದಲನೇ ಸಂಖ್ಯೆ 42 ಐತಿ ಅಂತ, ಎರಡನೇ ಸಂಖ್ಯೆ 46 ಐತಿ ಅಂತ. ಈ ಸರಾಸರಿ ಅಲ್ಲ, ಮತ್ತು 42 ಐತಿ ಮೊದಲನೇ ಸಂಖ್ಯೆ, ಎರಡನೇ ಸಂಖ್ಯೆ 46 ಐತಿ. ನಮಗೇನು ಕೇಳ್ತಾ ಮೂರನೇ ಸಂಖ್ಯೆ ಕೇಳ್ತಾರೆ. ಇದು 3 ಸಂಖ್ಯೆಗಳ ಮೊತ್ತ ಐತಿ. ಇಲ್ಲಿ 2 ಸಂಖ್ಯೆ ಕೊಟ್ಟಾರು, ಮೂರನೇ ಸಂಖ್ಯೆ ಬೇಕಾಯ್ತು. ಈ 3 ಸಂಖ್ಯೆ ಒಳಗೆ ಈ 2 ಸಂಖ್ಯೆಗಳು ಪ್ಲಸ್ ಮಾಡಿರಿ ಮೈನಸ್ ಮಾಡಿರಿ ನಮಗೆ ಮೂರನೇ ಸಂಖ್ಯೆ ಸಿಕ್ಬಿಡ್ತೈತಿ. ನೋಡ್ರಿ 42 ಪ್ಲಸ್ 46 ಮಾಡಿರಿ 6 2 8 4 4 8 88 ಆಯಿತು. ಇದು 2 ಸಂಖ್ಯೆ ಗೊತ್ತಾಯ್ತು ನಮಗೆ. ಇಲ್ಲಿ 3 ಸಂಖ್ಯೆ ಐತಿ. 3 ಸಂಖ್ಯೆ ಒಳಗೆ 2 ಸಂಖ್ಯೆ ಮೈನಸ್ ಮಾಡಿರಿ, ಮೈನಸ್ ಮಾಡಿದ್ದು ಬರ್ತೈತಿಲ್ಲ ಅದು ಆನ್ಸರ್. ಅದೇನಾಗಿರ್ತದೆ ಮೂರನೇ ಸಂಖ್ಯೆ ಆಗಿರ್ತದೆ. 15ರಾಗ 8 ಕಳೆದ್ರೆ ಎಷ್ಟು ಉಳಿತೈತಿ 7 ಉಳಿತೈತಿ. 13ರಾಗ 9 ಕಳೆದ್ರೆ 4 ಉಳಿತೈತಿ. ಈಗ ಹಾಗಿದ್ರೆ ಆನ್ಸರ್ ಏನಾಗ್ತದೆ 47 ಮೂರನೇ ಸಂಖ್ಯೆ ಆಗ್ತೈತಿ. ಆಪ್ಷನ್ ನಂಬರ್ B2 ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್. ಎ ಯು ಬಿ ಯ ತಂದೆ. ಎ ಏನಂತ ಬಿ ನ ತಂದೆ ಅಂತ. ಬಿ ಯು ಸಿ ಯ ತಾಯಿ. ಬಿ ಇದ್ದದ್ದೇನ ಸಿ ನ ತಾಯಿ. ಹಾಗಾದರೆ ಎ ಯು ಸಿಗೆ ಏನಾಗಬೇಕು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ಇಲ್ಲಿ ಎ ಬರ್ಕೊಳ್ರಿ, ಇಲ್ಲಿ ಬಿ ಬರ್ಕೊಳ್ರಿ. ಏನು ಹೇಳ್ತಾರೆ ಅವ್ರ, ಎ ಯು ಬಿ ಯ ತಂದೆ. ಹಾಗಿದ್ರೆ ಎ ಬಿ ಯ ತಂದೆ, ಬಿ ಯ ತಂದೆ ಅಂತ ಬರ್ಕೋರಿ. ಎರೋ ಮಾರ್ಕ್ ಕಡಿತಂದ್ರೆ ಇವನ ತಂದೆ ಇದಂದಂಗ. ನೆಕ್ಸ್ಟ್ ಏನು ಕೊಟ್ಟರು, ಬಿ ಯು ಸಿ ಯ ತಾಯಿ. ಬಿ ಏನೈತ್ಲ ಸಿ ಯ ತಾಯಿ, ಸಿ ಯ ತಾಯಿ. ಬಿ ಯು ಸಿ ನ ತಾಯಿ, ಎ ಬಿ ನ ತಂದೆ. ಹಾಗಿದ್ರೆ ಎ ಯು ಸಿಗೆ ಏನಾಗಬೇಕು ಕೇಳ್ತಾರೆ. ಹಾಗಿದ್ರೆ ಎ ಇದ್ದವ ಸಿ ಏನಾಗಬೇಕು ಅಂತ ಕೇಳ್ತಾರೆ. ಇದು ಎ ಮತ್ತು ಸಿದ ಸಂಬಂಧಕ್ಕೆ ಹಾಕ್ತಾರೆ. ಈಗ ನೋಡ್ರಿ, ನಾವು ಈ ರೀತಿ ಇದನ್ನು ಬ್ಲಡ್ ರಿಲೇಷನ್ ಕ್ವಶನ್ಸ್ ಬಂದ್ರೆ ನಾವು ನಂಬರ್ ರಿಲೇಷನ್ ಹಾಕೋಬೇಕು ಅಲ್ಲಿ. ಮತ್ತು ನಾವು ಬೇರೆ ಏನಾರ ಇದ್ರ ತಂದೆ ಅದ್ರ ತಾಯಿ ಅನ್ಕೋತ ಕೂತ್ರೆ ಗೊತ್ತಂಗಿಲ್ಲ. ಈಗ ನೋಡ್ರಿ, ಇದು ನಾ ಅಂತ ಅನ್ಕೋರಿ. ಈಗ ನಾ ಆಮೇಲೆ ಇದು ನಮ್ಮ ತಾಯಿ, ಸಿ ಅನ್ನೋದು ನಾನು, ಬಿ ಅನ್ನೋದು ನಮ್ಮ ತಾಯಿ. ನಮ್ಮ ತಾಯಿಯ ತಂದೆ ನಮ್ಗೆ ಏನಾಗ್ತಾನ ಬಿ ನ ತಂದೆ. ಸಿ ಅನ್ನೋದು ನಾ, ಇದು ನಮ್ಮ ತಾಯಿ. ನಮ್ಮ ತಾಯಿಯ ತಂದೆ ಏನಾಗ್ತಾನೆ ನಮಗೆ ಅಜ್ಜ ಆಗ್ತಾನೆ. ಹಾಗಿದ್ರೆ ಎ ಯು ಸಿಗೆ ಏನಾಗಬೇಕಂದ್ರೆ ತಾಯಿಯ ತಂದೆ, ತಾಯಿಯ ತಂದೆ. ಆಪ್ಷನ್ ನಂಬರ್ ಬಿ ಇಸ್ ಸರಿಯಾದ ಉತ್ತರ. ನಮ್ಮ ರಿಲೇಷನ್ ಹಾಕೊಂಡ್ರೆ ನಮಗೆ ಪಟ ಗೊತ್ತಾಗೈತೆ. ಯಾಕಂದ್ರೆ ನಾವು ನಮ್ಮ ರಿಲೇಷನ್ ನಮಗೆಲ್ಲ ಗೊತ್ತಿರ್ತಾವೆ. ನಾವು ಹೇಳ್ಕೊಬೋದು. ಈಗ ನಮ್ಮ ಅಣ್ಣನ ತಂದೆ ತಾಯಿ ಹಿಂಗೆಲ್ಲ ಹೇಳ್ಕೊಂಡ್ರೆ ಈಸಿಯಾಗಿ ಅರ್ಥ ಆಕಾವ. ಆದ್ರೆ ನಾವು ಇದನ್ನ ನೋಡ್ಕೊತೋದು ಸಿ ಯು ಬಿ ಯ ತಂದೆ ಅನ್ಕೊತೋದ್ರೆ ಕನ್ಫ್ಯೂಷನ್ ಆಗಿ ಆನ್ಸರ್ ನಾವು ತಪ್ಪು ಹಾಕೋ ಚಾನ್ಸಸ್ ಭಾಳ ಇರ್ತೈತಿ. ಅದಕ್ಕೆ ನಿಮ್ಮ ರಿಲೇಷನ್ ಹಾಕೊಂಡೆ ನೀವು ಮಾಡ್ತೀವಿ ಅಂದ್ರೆ ಲಘು ಆನ್ಸರ್ ಸಿಗ್ತೈತಿ. ಓಕೆ, ಇವತ್ತು ಇಷ್ಟು ಕ್ವಶನ್ಸ್ ಸಾಕ. ಮತ್ತು ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತನೂ ಇಂಪಾರ್ಟೆಂಟ್ ಯಾವ ರೀತಿ ಕೇಳ್ತಾನೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ತಗೊಂಡೆ ಮತ್ತೆ ಡಿಸ್ಕಷನ್ ಮಾಡ್ತಾ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.